ಏಯ್ ಗೊತ್ತು ಕಣ ಇನ್ನೇನು ಗೊತ್ತಾದಂತ ಇಲ್ಲೇ ಕಳ್ಕೊಡು ಮನೆ ಕಳ್ಸೋಣ ಇಲ್ಲೇ ಮನೆ ಒಂದೇ ಸಲ ಕಳ್ಸ್ಕೊಂಡು ಹೋಗೋದು. ಏಯ್ ಅಣ್ಣ ನಮಸ್ತೆ. ನಮಸ್ತೆ. ಅಣ್ಣ ತಮ್ಮ ಹೆಸರು? ಮಹೇಶ್ವರಯ್ಯ ಅಂತ. ಹಾಂ, ನಿಮ್ಮದು ಯಾವ ತಾಲೂಕು, ಯಾವ ಜಿಲ್ಲೆ? ರಾಮನಗರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ, ದೊಡ್ಡಗಂಗವಾಡಿ ಗ್ರಾಮ. ಓಕೆ. ಈ ಓರಿ ಎಲ್ಲಿಂದ ತಂದಿತ್ತಣ್ಣ? ಓರಿ ನಾವು ತಮಿಳ್ನಾಡಿಂದ ತಂದು. ಹಾಂ ಹಾಂ. ನಾವು ಓರಿ ತಂದು ಮೊದಲು ನಮ್ಮ ತಾತಿರು ನಮ್ಮ ಅತ್ತಿರು ಎಲ್ಲರೂ ಓರಿ ಕಟ್ತಿದ್ರು. ನಾವು ಒಂದು ಓರಿ ಕಟ್ಟಬೇಕು ಅಂತ ಆಸೆ ಪಟ್ಟು ನಾವು ಕಟ್ಟಿದ್ದೋ, ಮಧ್ಯಾಂತರದಲ್ಲಿ ಹುಷಾರಿಲ್ಲದೆ ಬಿಟ್ಬಿಟ್ಟಿದ್ದೋ. ಈಗ ಮತ್ತೆ ಓರಿ ಕಟ್ಟಬೇಕು ಅಂತ ಹೇಳಿ ನಾವು ಓರಿ ಕಟ್ಟಕ್ಕೆ ಶುರು ಮಾಡಿದ್ವಿ. ಓಕೆ ಅಣ್ಣ, ಓರಿ ಹೆಸರೇನು ಇಕ್ಕಿದ್ರಾ? ವಜ್ರ ಅಂದ್ಬಿಟ್ಟು ಹೆಸರು ಇಟ್ಟಿದ್ದೀವಿ. ವಜ್ರ ಅಂತ. ಓಕೆ. ಅದು ವಜ್ರ ಅಂತ ಇಟ್ಟಿರೋದು. ಅದ್ರ ಮೈ ಕಟ್ಟು ಅದು ಇದು ಎಲ್ಲದರಲ್ಲೂ ಯಾವುದು ಏನು ಕಮ್ಮಿ ಇರಲಿ, ಓರಿ ಇಲ್ಲ ಯಾವುದೇ ಆಗಿರಲಿ, ಆ ಮೈ ಕಟ್ಟಲ್ಲಿ ಇರೋದಕ್ಕೆ ವಜ್ರ ಇದ್ದಂಗೆ ಮೈ ಕಟ್ಟದೆ. ನಡೆನೂ ಅಷ್ಟೇ ವಜ್ರ ನಡೆದಂಗೆ ಒಂಥರ ಇದರಲ್ಲಿ ಅದು ತಾಕತ್ತಾಗಿ ಇದರಲ್ಲಿ ನಡೀತದೆ. ಓಕೆ ಅಣ್ಣ, ಇದು ಯಾವ ಬಿಡ್ ಲೈನು, ಯಾವ್ದ್ರ ಮಗ ಅಣ್ಣ? ಬಿಡ್ ಲೈನ್ ಯಾವುದು? ಯಗ್ನೂರ್ ಬ್ಲಡ್ ಲೈನು. ಹಾಂ. ಬಟ್ ಅದು ಇದರಲ್ಲಿ ನಮಗೆ ಯಾವುದು ಬೇರೆ ಇದರಲ್ಲಿ ಯಾವುದು ಏನು ಅಂತ ನಮಗೆ ಗೊತ್ತಿಲ್ಲ. ನಾವು ತಂದು ನಾವೇ ಸಾಕಿ ನಾವೇ ಅದನ್ನು ಇದು ಮಾಡ್ಕೊಂಡು ಈಗಾಗಲೇ ಮಾಗಡಿ ಇದರಲ್ಲಿ ಸಿದ್ಧಗಂಗಾ ಮಠದ ಜಾತ್ರೆಯಲ್ಲಿ, ಮತ್ತು ಬನ್ನೂರು ಜಾತ್ರೆಯಲ್ಲಿ, ಬೇಬಿ ಜಾತ್ರೆಯಲ್ಲಿ, ಮತ್ತು ಆಂಜನೇಯ ಸ್ವಾಮಿ ಕೆಂಗಲ್ ಜಾತ್ರೆಯಲ್ಲಿ ಪ್ರಥಮ ಬಹುಮಾನ ಪಡೆದಿದೆ. 4 ಜಾತ್ರೆಯಲ್ಲೂ ಈಗ ಪ್ರಥಮ ಬಹುಮಾನ ಪಡೆದು ಓರಿ ಅದು ನಿಂತದೆ. ಇವಾಗ ಓರಿಯಿಂದ ಯಾರು ಬಂದರೆ ಓರಿ ಕೊಡ್ತೀರಾ ಅಣ್ಣ? ಬಂದರೆ ನಮ್ಮ ಇದಕ್ಕೆ ಬಂದರೆ ಕೊಡಬಾರ್ದು ಅಂತ ಇದ್ದೀವಿ. ಬಂದರೆ ನೋಡೋಣ ಮುಂದೆ. ಏನು ಹೇಳ್ತಾ ಇದ್ದೀರಣ್ಣ? ನಾವು ಇವಾಗ 5.5 ಲಕ್ಷ ಹೇಳ್ತಾ ಇದ್ದೀವಿ. 5.5 ಲಕ್ಷ. ಓಕೆ ಅಣ್ಣ, ದನಿನ ಮೇಲೆ ಬಿಡ್ತಾ ಇದ್ದೀರಾ? ಬಿಡ್ತಾ ಇದ್ದೀರಾ? ಓಕೆ ಓಕೆ ಅಣ್ಣ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 9740951467. ಓಕೆ ಅಣ್ಣ, ಇದಕ್ಕಿಂತ ಮುಂಚೆ ಒಂದು ಓರಿ ಇತ್ತಾ? ಓರಿ ಇತ್ತು. ಅದು ಎಷ್ಟು ಕೊಟ್ರಿ? ಅದು 140 ಕೊಟ್ಟು. 140. ಓಕೆ ಅಣ್ಣ, ನೀವು ಜಾಸ್ತಿ ಯಾವ ಥರ ಆಯ್ಕೆ ಮಾಡ್ತೀರಾ ಬೀದ್ದೋರಿನ? ಮೊದಲು ಇಲ್ಲಿ ಎಲ್ಲ ಕರೆಕ್ಟಾಗಿರಬೇಕು. ಹಾಂ. ಮತ್ತು ಕತ್ತು ಯಾವುದೇ ಇದಿರಬಾರ್ದು, ಭುಜ ಮತ್ತು ಇಲ್ಲಿ ಬೆನ್ನಿನ ಮೇಲೆ ಯಾವುದೇ ಒಂದು ಇದಿರಬಾರ್ದು, ಸಾದಾ ಬೆನ್ನು ಇದಿರಬೇಕು. ಆ ಥರದಲ್ಲಿ ನಾವು ಮೈ ಕಟ್ಟು ಅದು ದೃಢವಾಗಿರಬೇಕು. ಮತ್ತು ನಮಗಿಲ್ಲಿ ಮೊತ್ತದಲ್ಲಿ ಅದು ರೇಕ್ಗಳಿರಬೇಕು. ಯಾವ್ಯಾವ ರೇಕ್ ಇರ್ತವೋ ಅವೆಲ್ಲ ಈ ಓರಿಗಿದೆ. ಅದರಿಂದ ನಾವು ಈ ಓರಿನ ಆಯ್ಕೆ ಮಾಡ್ಕೊಂಡು ತಂದಿದ್ದು. ಓಕೆ ಅಣ್ಣ, ನೀವು ಅಲ್ಲಾಕ್ಕಿಂತ ಮುಂಚೆನೇ ಓರಿ ಹಸಿನ ಮೇಲೆ ಬಿಡ್ತೀರಾ ಅಥವಾ ಆದ್ಮೇಲೆ ಬಿಡ್ತೀರಾ? ಆದ್ಮೇಲೆ ಬಿಡ್ತೀವಿ. ಆದ್ಮೇಲೆ ಅಣ್ಣ, ಒಬ್ಬೊಬ್ಬರು ಅಲ್ಲಾಗೋಕ್ಕಿಂತ ಮುಂಚೆನೇ ಬಿಡ್ತಾರ, ಏನಕ್ಕೆ? ಅಲ್ಲಾಗತ್ತ ಮುಂಚೆ ಬಿಟ್ರೆ ಆ ಓರಿಗಳು ಶ್ರೇಯಸ್ ಆಗಲ್ಲ, ಮುಂದೆ ನಿಂತೈತವೆ. ಅಲ್ಲಾದ್ಮೇಲೆ ಬಿಟ್ರೆ ಆ ಓರಿಗಳು ತಾತ್ಕಾಲಿಕ ಮುಂದೆನೇ ಚೆನ್ನಾಗಿ ಅವು ಹತ್ತಕ್ಕೆ ಶುರು ಮಾಡ್ತವೆ. ಓಕೆ ಅಣ್ಣ, ನೀವು ಜಾಸ್ತಿ ಬೀದ್ದೋರಿನ ಯಾವ ಭಾಗಕ್ಕೆ ಕೊಡ್ತೀರಾ ಮತ್ತು ಯಾವ ಭಾಗದಿಂದ ಓರಿ ತರ್ತೀರಾ? ಯಾವುದೇ ಭಾಗದವ್ರು ಬಂದರೂ ನಾವು ಬೀದ್ದೋರಿ ಕೊಡ್ತೀವಿ. ನಾವು ಜಾಸ್ತಿ ತರೋದು ಅಂತಂದರೆ ಇಲ್ಲಿ ಮಾಗಡಿ ಸುತ್ತಮುತ್ತ ಹೋಗಬೇಕು, ಇಲ್ಲ ಅಂದರೆ ತಮಿಳ್ನಾಡಿಗೆ ಹೋಗಿ ಓರಿ ತರೋದು. ನಾವು ಕಣ್ಣಿಗೆ ಇಚ್ಛೆ ಆದರೆ ಓರಿ ತರ್ತೀವಿ, ಇಲ್ಲದೇ ಇದ್ರೆ ತರಕ್ಕೆ ಹೋಗಲ್ಲ. ಓಕೆ ಅಣ್ಣ, ನಿಮ್ಮ ಮನೇಲಿ ಯಾವ್ದಾದ್ರು ಕರು ಬಿದ್ದಿದೆಯಾ? ಕರು ಇನ್ನೂ ನಾವು ಇವಾಗ ತಂದಿರೋದು 3.5 ತಿಂಗಳಾಗಿದೆ. ಓರಿಗಳು ನಮ್ಮವಕ್ಕೆ ಬಿಟ್ಟಿದ್ದೀವಿ. 3 ಹಸಿಗೆ ನಮ್ಮ ಹಸುಗಳಿಗೆ ಓರಿ ಬಿಟ್ಟಿದ್ದೀವಿ. ಅದು ಮುಂದೆ ನೋಡೋಣ.